ಸಿನಿಮಾಗೆ ಮತ್ತೊಂದು ಶಾಕ್ ಎದುರಾಗಿದೆ. ಫೇಸ್ಬುಕ್ನಲ್ಲಿ ಸಿನಿಮಾವನ್ನ ಕಿಡಿಗೇಡಿಗಳು ಲೀಕ್ ಮಾಡಿದ್ದಾರೆ. ಫೇಸ್ಬುಕ್ನಲ್ಲಿ ಟಾಕ್ಸಿಕ್ ಸಿನಿಮಾ ಹರಿದಾಡ್ತಾ ಇದೆ. ಟಾಕ್ಸಿಕ್ ಸಿನಿಮಾಗೂ ಈಗ ಪೈರಸಿ ಆಘಾತ ಎದುರಾಗಿದೆ. ಫೇಸ್ಬುಕ್ನಲ್ಲಿ ಸಿನಿಮಾ ಸೋರಿಕೆಯಾಗಿರುವಂಥದ್ದು. ಟಾಕ್ಸಿಕ್ ಸಿನಿಮಾ ಬಿಡುಗಡೆಯಾಗಿ ಕೇವಲ 2 ದಿನವಾಗಿದೆ. ಆಗಲೇ ಸಿನಿಮಾವನ್ನ ಈಗ ಕಿಡಿಗೇಡಿಗಳು ಲೀಕ್ ಮಾಡಿದ್ದಾರೆ. ಪೈರಸಿ ಆಘಾತ ಎದುರಾಗಿರುವಂಥದ್ದು. ಹಿಂದೆ ಜನನಾಯಕನ್ ಸಿನಿಮಾಗೂ ಕೂಡ ಇದೇ ರೀತಿಯಾಗಿ ಪೈರಸಿಯಾಗಿತ್ತು, ಆಘಾತ ಎದುರಾಗಿತ್ತು. ಈಗ ಟಾಕ್ಸಿಕ್ ಸಿನಿಮಾ ಇಷ್ಟು ದೊಡ್ಡ ಬಜೆಟ್ನ ಸಿನಿಮಾಗೂ ಕೂಡ ಈಗ ಪೈರಸಿಯ ಆಘಾತ ಎದುರಾಗಿದೆ. ಫೇಸ್ಬುಕ್ನಲ್ಲಿ ಸಿನಿಮಾವನ್ನ ಕಿಡಿಗೇಡಿಗಳು ಲೀಕ್ ಮಾಡಿದ್ದಾರೆ. ಎಲ್ಲರೂ ಕೂಡ ಸಿನಿಮಾ ಥಿಯೇಟರ್ಗೆ ಬಂದು ಸಿನಿಮಾವನ್ನ ನೋಡಿ ಅಂತ ಹೇಳಿ ಸ್ಟಾರ್ಗಳು, ಸಿನಿಮಾ ಮೇಕರ್ಸ್ಗಳು ಯಾವಾಗಲೂ ಕೂಡ ಮನವಿ ಮಾಡ್ತಾ ಬಂದಿದ್ದಾರೆ. ಈಗ ಇದರ ನಡುವೆ ಸಿನಿಮಾ ರಿಲೀಸ್ ಆಗಿ ಕೇವಲ 2 ದಿನದಲ್ಲಿ ಸಿನಿಮಾವನ್ನ ಲೀಕ್ ಮಾಡ್ತಾರೆ ಅಂತಂದ್ರೆ ಇದು ಸಿನಿಮಾಗೆ ದೊಡ್ಡ ಹೊಡೆತವನ್ನ ನೀಡುತ್ತೆ. ಅಷ್ಟೊಂದು ಖರ್ಚು ಮಾಡಿ ಅಷ್ಟು ದೊಡ್ಡ ಬಡ್ಜೆಟ್ನಲ್ಲಿ ಸಿನಿಮಾವನ್ನ ರಿಲೀಸ್ ಮಾಡಿ ಆ ಒಂದು ಬಜೆಟನ್ನು ಹಿಂಪಡಿಬೇಕು, ದೊಡ್ಡ ಲಾಭವನ್ನ ಪಡಿಬೇಕು ಅಂತ ಹೇಳಿ ಸಿನಿಮಾ ಮೇಕರ್ಸ್ ಏನಿರ್ತಾರೆ ಅವರು ಪ್ರಯತ್ನವನ್ನ ಮಾಡ್ತಿರ್ತಾರೆ. ಎಲ್ಲರ ಶ್ರಮಕ್ಕೆ ಇಲ್ಲಿ ಕಿಡಿಗೇಡಿಗಳು ಈ ರೀತಿಯಾಗಿ ತಣ್ಣೀರು ಎರಚುವಂತಹ ಕೆಲಸವನ್ನ ಮಾಡ್ತಾರೆ. ಎಲ್ಲ ಥಿಯೇಟರ್ಗಳಲ್ಲೂ ಎಲ್ಲ ಸ್ಕ್ರೀನ್ಗಳಲ್ಲೂ ಬಿಡುಗಡೆ ಮಾಡಿದ ಸಿನಿಮಾವನ್ನ ಪ್ರೇಕ್ಷಕರು ಹೋಗಿ ಥಿಯೇಟರ್ನಲ್ಲಿ ಸಿನಿಮಾ ನೋಡ್ಲಿ ಅಂತ ಹೇಳಿ ಸಿನಿಮಾ ಮೇಕರ್ಗಳು, ಆಕ್ಟರ್ಗಳು ಎಲ್ಲರೂ ಕೂಡ ಮನವಿ ಮಾಡ್ತಾ ಬಂದಿದ್ದಾರೆ. ಇದರ ನಡುವೆ ಈ ಪೈರಸಿಯ ಆಘಾತ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ದೊಡ್ಡ ದೊಡ್ಡ ಬಜೆಟ್ ಸಿನಿಮಾಗಳು ರಿಲೀಸ್ ಆಗ್ತಾ ಇದ್ದಂತೆ ಈ ರೀತಿಯಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಸಿನಿಮಾಗಳನ್ನ ಹರಿಬಿಡ್ತಾರೆ. ಅದು ಯಾವ ಗ್ಯಾಪ್ನಲ್ಲಿ ಹೋಗಿ ರೆಕಾರ್ಡ್ ಮಾಡ್ತಾರೋ, ಲೀಕ್ ಮಾಡ್ತಾರೋ ಅನ್ನೋದ್ರ ಬಗ್ಗೆ ಪ್ರಶ್ನೆಗಳು ಉದ್ಭವ ಆಗ್ತಾ ಇವೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಯಶೋಧ ನೇರ ಸಂಪರ್ಕದಲ್ಲಿ ನೀಡುತ್ತಾ ಹೋಗ್ತಾರೆ. ಯಶೋಧ, ಈಗ ಟಾಕ್ಸಿಕ್ ಸಿನಿಮಾಗೂ ಕೂಡ ಪೈರಸಿಯ ಆಘಾತ ಎದುರಾಗಿದೆ. ಸಿನಿಮಾಗೆ ಈಗ ಇದೊಂದು ದೊಡ್ಡ ಶಾಕ್ ಅಂತಲೇ ಹೇಳ್ಬೋದು. ಇಷ್ಟೆಲ್ಲ ಬಜೆಟ್ ಹಾಕಿ ಸಿನಿಮಾ ಮಾಡಿದ ಮೇಲೆ ಈ ರೀತಿಯಾಗಿ ಪೈರಸಿ ಆದರೆ, ಸಿನಿಮಾ ಲೀಕ್ ಆದರೆ ಭಾರಿ ದೊಡ್ಡ ನಷ್ಟವಾಗುತ್ತೆ ಸಿನಿಮಾ ಮೇಕರ್ಸ್ಗಳಿಗೆ. ಹಾಗಾಗಿ ಈ ಒಂದು ಸಿನಿಮಾ ಲೀಕ್ ಆಗಿರುವ ವಿಚಾರವಾಗಿ ಯಾರು ಸಿನಿಮಾ ಲೀಕ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಏನಾದರೂ ಲಭ್ಯವಾಗಿದೆಯಾ? ಅವರ ವಿರುದ್ಧ ಕಂಪ್ಲೇಂಟ್ ಏನಾದರೂ ರಿಜಿಸ್ಟರ್ ಆಗಿದೆಯಾ? ಎಸ್ ಸುನಿಧಿ, ಇಲ್ಲಿ ಗಮನಿಸಬಹುದು ಮುಖ್ಯವಾಗಿ ಟಾಕ್ಸಿಕ್ ಬಹು ನಿರೀಕ್ಷೆ ಹುಟ್ಟಿಸಿದಂಥ ಸಿನಿಮಾ. ಬರೀ ಕರುನಾಡು ಅಷ್ಟೇ ಅಲ್ಲ, ಎಲ್ಲ ಭಾಷೆಗಳಲ್ಲೂ ಕೂಡ, ಎಲ್ಲ ಕಡೆಯಲ್ಲೂ ಕೂಡ ದೊಡ್ಡ ಮಟ್ಟದ ನಿರೀಕ್ಷೆಯನ್ನು ಹುಟ್ಟು ಹಾಕಿದ ಸಿನಿಮಾ ಅಂತ ಬಂದರೆ ಅದು ಟಾಕ್ಸಿಕ್. ಫೈನಲಿ ಆಗಸ್ಟ್ 26ರಂದು ಬೆಳಗ್ಗೆ 6 ಗಂಟೆಗೆ 12,000ಕ್ಕೂ ಹೆಚ್ಚು ಥಿಯೇಟರ್ನಲ್ಲಿ ಟಾಕ್ಸಿಕ್ ಸಿನಿಮಾ ಧೂಳೆಬ್ಬಿಸಿದೆ ಅಂತಲೇ ಹೇಳ್ಬೋದು. ಬರೀ ಕರ್ನಾಟಕ ಅಥವಾ ಆಂಧ್ರ, ತಮಿಳುನಾಡು, ಈ ಕೇರಳ ಇಷ್ಟೇ ಅಲ್ಲದೆ ಪ್ರಪಂಚದಾದ್ಯಂತ ಈ ಸಿನಿಮಾ ತೆರೆಕೊಂಡು ಭರ್ಜರಿ ಪ್ರದರ್ಶನವನ್ನ ಕಾಣ್ತಾ ಇರುವ ಬೆನ್ನಲ್ಲೇ ಇದೀಗ ಪೈರಸಿ ಕಾಟ ಶುರುವಾಗಿದೆ ಅಂತ ಬಹಳ ನೋವಿನಿಂದನೇ ಹೇಳಬೇಕಾಗುತ್ತೆ. ಯಾವುದೇ ಒಂದು ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಂತ ಬಂದಾಗಲೂ ಕೂಡ ಪೈರಸಿ ಅನ್ನೋ ಒಂದು ರಕ್ಕಸನ ಕಾಟಕ್ಕೆ ಪ್ರತಿಯೊಂದು ಸಿನಿಮಾಗಳು ಕೂಡ ನಲುಗಿ ಹೋಗುತ್ತೆ ಅಂತಲೇ ಹೇಳ್ಬೋದು. ಒಂದು ಸಿನಿಮಾವನ್ನ ಒಬ್ರು ಮಾಡ್ತಾ ಇದ್ದಾರೆ, ಒಂದು ತಂಡ ಮಾಡ್ತಾ ಇದೆ ಅಂತ ಹೇಳಿದ್ರೆ ಬಹಳ ಕಷ್ಟಪಟ್ಟು ಬಹಳ ಶ್ರಮದಿಂದ ಸಾವಿರಾರು ಸಂಖ್ಯೆಯಲ್ಲಿ ಅಲ್ಲಿ ಕೆಲಸವನ್ನ ಮಾಡಿರ್ತಾರೆ ಒಂದು ತಂಡ. ಅಂದರೆ ಈಗ ಗಮನಿಸ್ಬೋದು, ಒಂದು ಟಾಕ್ಸಿಕ್ ಸಿನಿಮಾನ ಮಾಡೋದಕ್ಕೆ ಒಂದಲ್ಲ ಎರಡಲ್ಲ ಬರೋಬ್ಬರಿ 4 ವರ್ಷಗಳ ಕಾಲ ಈ ಸಿನಿಮಾವನ್ನು ಮಾಡಿರ್ಬೋದು ಶೂಟಿಂಗ್. ಎಲ್ಲೆಡೆ ಕೂಡ 500 ಕೋಟಿಗೂ ಹೆಚ್ಚು ಒಂದು ಬಂಡವಾಳವನ್ನು ಹಾಕಿ KVN ಸಂಸ್ಥೆ ಆಗಿರ್ಬೋದು, ರಾಕಿಂಗ್ ಸ್ಟಾರ್ ಯಶ್ ಅವರ ಒಂದು ನಡುವಿನ ಒಂದು ಬಾಂಧವ್ಯದಿಂದ ಈ ಸಿನಿಮಾ ಮೂಡಿ ಬಂದಿದೆ ಅಂತಲೂ ಕೂಡ ಹೇಳ್ಬೋದು. ಇದೀಗ ನಾವು ಒಂದು ಥಿಯೇಟ್ರಿಗೆ ಹೋಗಿ ನೋಡುವಂಥ ಸಿನಿಮಾನ ಮನೇಲಿ ಕೂತ್ಕೊಂಡು ಮೊಬೈಲ್ನಲ್ಲಿ, ಫೇಸ್ಬುಕ್ನಲ್ಲಿ ನಾವು ನೋಡ್ತೀವಿ ಅಂತ ಹೇಳಿದ್ರೆ ಇದಕ್ಕಿಂತ ದುರಂತ ಇನ್ಯಾವುದೂ ಇಲ್ಲ ಅಂತ ಹೇಳಬೇಕಾಗುತ್ತೆ. 4 ವರ್ಷಗಳ ಪ್ರಯತ್ನ, 4 ರಿಂದ 5 ವರ್ಷಗಳ ಪ್ರಯತ್ನ ಇವರದು ನೀರಲ್ಲಿ ಹೋಮ ಅಂತ ಹೇಳ್ತಾರಲ್ಲ ಆ ರೀತಿ ಆಗಿಬಿಟ್ಟಿದೆ. ಸಿನಿಮಾನ ಇವನು ಗಮನಿಸ್ತಾ ಇದ್ದೆ ನಾನು, ತೆಲುಗು ಆಗಿರ್ಬೋದು ಅಥವಾ ಹಿಂದಿ ವರ್ಷನ್ ಆಗಿರ್ಬೋದು, ಇದು ಫೇಸ್ಬುಕ್ನಲ್ಲಿ ಕಾಣ ಸಿಕ್ತು. ಅದನ್ನು ನೋಡುವಾಗ ಯಾವ ಕ್ವಾಲಿಟಿ ಇದೆ ಅಂತ ಹೇಳಿದ್ರೆ ಹೈ ಲೆವೆಲ್ನಲ್ಲಿ ಕ್ವಾಲಿಟಿ ಇದೆ. ಈ ಕ್ವಾಲಿಟಿನ ಮನೇಲಿ ಕೂತ್ಕೊಂಡೇ ನೋಡಬಹುದು ಅಂತಂದರೆ ಫೇಸ್ಬುಕ್ನಲ್ಲಿ ಕೂತ್ಕೊಂಡು ನೋಡಬಹುದು ಅಥವಾ ಇನ್ಸ್ಟಾಗ್ರಾಮ್ನಲ್ಲಿ ಕೂತ್ಕೊಂಡು ನೋಡ್ಬೋದು, ಇನ್ಯಾವುದೋ ಒಂದು ಆ್ಯಪ್ನಲ್ಲಿ ನೋಡ್ಬೋದು ಅಂತ ಹೇಳಿದ್ರೆ ಎತ್ತ ಸಾಗ್ತಾ ಇದೆ ಈ ಪೈರಸಿ ಕಾಟವನ್ನು ಹೇಗೆ ತಪ್ಪಿಸ್ಕೊಳ್ಳೋದು, ಏನು ಆಗ್ತಾ ಇದೆ ಅನ್ನೋದು ಬಹಳ ನೋವಾಗ್ತಾ ಇದೆ. ಡೇ 1ಇಂದಲೂ ಕೂಡ, ಮುಹೂರ್ತದಿಂದ ಹಿಡಿದು ಇಲ್ಲಿಯವರೆಗೂ ಕೂಡ ಏನೋ ಒಂದು ಸಿನಿಮಾವನ್ನು ಕೊಡಬೇಕು, ಜನರಿಗೆ ಯಾವುದೋ ಒಂದು ರೂಪದಲ್ಲಿ ಮನೋರಂಜನೆ ಕೊಡಬೇಕು. ಒಂದು ಸಿನಿಮಾದಿಂದ ಸುನಿಧಿ ಒಂದು ಸಿನಿಮಾವನ್ನು ಮಾಡ್ತಾರೆ ಅಂತ ಹೇಳಿದ್ರೆ ಅಲ್ಲಿ
ಸಾವಿರಾರು ಮಂದಿಯ ಹೊಟ್ಟೆ ತುಂಬುತ್ತೆ, ಸಾವಿರಾರು ಮಂದಿ ಕೆಲಸವನ್ನ ಮಾಡಿರ್ತಾರೆ. ಈ ರೀತಿಯಾಗಿ ಒಂದೇ ಸಿನಿಮಾ ರಿಲೀಸ್ ಆಗಿ ಎಕ್ಸಾಕ್ಟ್ ಆಗಿ 24 ಅವರ್ಸ್ ಆಗೋದ್ರ ಒಳಗೇನೆ ಈ ರೀತಿ ಪೈರಸಿ ಕಾಟಕ್ಕೆ ಸಿನಿಮಾ ಒಳಗಾಗುತ್ತೆ ಅಂತ ಹೇಳಿದ್ರೆ ಇದನ್ನು ತಪ್ಪಿಸೋದು ಹೇಗೆ? ಯಾವುದೇ ಸಿನಿಮಾ ಮಾಡಲಿ, ಯಾವುದೇ ಸ್ಟಾರ್ಗಳ ಸಿನಿಮಾ ಬರಲಿ, ಬಹಳ ಹಿಂಸೆ ಅಂತಾನೆ ಹೇಳಬಹುದು. ಜೊತೆಗೆ ಒಂದು ಸಿನಿಮಾ ಅಂತ ಬಂದಾಗ KVN ಅವ್ರದ್ದೇ ಮಾತಾಡೋದಾದ್ರೆ, ಒಂದು ಸಿನಿಮಾ ಅಂತ ಬಂದಾಗ ಆ KVN ಅವ್ರಿಗೆ ಬಹಳ ಆಸೆ ಇದೆ. KVN ಸಂಸ್ಥೆಯವರಿಗೆ ಒಂದು ಸಿನಿಮಾನ ಮಾಡಬೇಕು, ಇಂಡಸ್ಟ್ರಿಗೆ ಒಳ್ಳೆ ಸಿನಿಮಾ ಕೊಡಬೇಕು, ಒಳ್ಳೆ ಅದ್ಭುತವಾದ ಕತೆ ಅಂತ ಇದ್ದರೆ ನಾವು ಆ ಸಿನಿಮಾನ ಹೇಗೆ ಬೇಕಾದರೂ ಮಾಡ್ತೀವಿ, ಎಷ್ಟು ಹಣವನ್ನು ಬೇಕಾದರೂ ಇನ್ವೆಸ್ಟ್ ಮಾಡ್ತೀವಿ ಅಂತ ಹೇಳಿ ಆ ಸಂಸ್ಥೆ ಇರುವಂಥದ್ದು. ಇದೀಗ 500 ಕೋಟಿ ಹಣವನ್ನು ಹಾಕಿ ಮಾಡಿದಂಥ ಈ ಟಾಕ್ಸಿಕ್ ಸಿನಿಮಾಗೆ ಇದೀಗ ಪೈರಸಿ ಕಾಟ ಎದುರಾಗಿದೆ ಅಂತ ಹೇಳಿದ್ರೆ ಯಾರನ್ನ ಪ್ರಶ್ನೆ ಮಾಡೋದು, ಹೇಗೆ ಪ್ರಶ್ನೆ ಮಾಡೋದು ಅಂತ ಒಂದು ಬಹುದೊಡ್ಡ ಪ್ರಶ್ನೆನೇ ಇದೀಗ ಮೂಡಿರುವಂಥದ್ದು. ಫೇಸ್ಬುಕ್ನಲ್ಲಿ ಕೂತ್ಕೊಂಡು ನೋಡ್ಬೋದು, ಯಾರು ಆ ರಾಕ್ಷಸರು, ಅವರನ್ನು ಹೇಗೆ ಹಿಡಿಯೋದು, ಇದಕ್ಕೆ ಹೇಗೆ ಕಡಿವಾಣ ಹಾಕೋದು ಅನ್ನೋ ಬಹುದೊಡ್ಡ ಪ್ರಶ್ನೆ ಕೂಡ ಇರುವಂಥದ್ದು. ಈಗ ಬಹಳ ನೋವಿನ ವಿಚಾರ ಇದು. ₹1 ಅಲ್ಲ, ₹2 ಅಲ್ಲ, 500 ಕೋಟಿಗೂ ಹೆಚ್ಚು ಹಣವನ್ನು ಹಾಕಿ ಜಾಗತಿಕ ಮಟ್ಟದಲ್ಲಿ 12,000ಕ್ಕೂ ಹೆಚ್ಚು ಥಿಯೇಟರ್ನಲ್ಲಿ ರಿಲೀಸ್ ಆಗಿರುವಂತಹ ಈ ಸಿನಿಮಾ ಮನೇಲಿ ನಾವು ಕೂತ್ಕೊಂಡು ನೋಡ್ಬೋದು, ಫೇಸ್ಬುಕ್ನಲ್ಲಿ ನೋಡ್ಬೋದು ಅಂತ ಹೇಳಿದ್ರೆ ಇದಕ್ಕೆ ಹೇಗೆ ಉತ್ತರವನ್ನು ಕೊಡೋದು, ಏನು ಮಾಡೋದು ಅನ್ನೋ ಒಂದು ಬಹುದೊಡ್ಡ ಪ್ರಶ್ನೆ ಇದೀಗ ನಿರ್ಮಾಣ ಆಗಿರುವಂಥದ್ದು. ಒಟ್ಟಾರೆ ಪೈರಸಿ ಕಾಟದಿಂದ ಹೇಗೆ ತಪ್ಪಿಸಿಕೊಳ್ಳೋ ಅನ್ನೋ ಪ್ರಶ್ನೆಗೆ ಖಂಡಿತ ಇಲ್ಲಿಯವರೆಗೆ ಯಾವುದೇ ರೀತಿಯ ಉತ್ತರ ಸಿಕ್ಕಿಲ್ಲ. ಇದಕ್ಕೆ ಹೇಗೆ ಕಡಿವಾಣ ಹಾಕೋದು ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ. ಟಾಕ್ಸಿಕ್ ಸಿನಿಮಾ ರಿಲೀಸ್ ಆಗಿ 24 ಗಂಟೆಯಲ್ಲಿ ಈ ಸಿನಿಮಾನ ನಾವು ಮೊಬೈಲ್ನಲ್ಲಿ ಕೂತ್ಕೊಂಡು ನೋಡಬಹುದು ಅಂತ ಹೇಳಿದ್ರೆ ಆ ಪೈರಸಿ ಆ ರೀತಿ ಥಿಯೇಟ್ರಿಗೆ ಹೋಗಿ ಅಷ್ಟು ಸಿನಿಮಾನ ಕಂಪ್ಲೀಟ್ 3 ಗಂಟೆ 18 ನಿಮಿಷದ ಈ ಒಂದು ಸಿನಿಮಾನ ಕಂಪ್ಲೀಟ್ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಹೇಗೆ ಸಾಧ್ಯ ಅನ್ನೋದು ಕೂಡ ಬಹುದೊಡ್ಡ ಪ್ರಿಂಟ್ ಸಿಕ್ಕಿದೆ. ಅದು ಪ್ರಿಂಟ್ ಯಾವುದು ಟಾಕಿಸ್ ಪ್ರಿಂಟ್ ಅಲ್ಲ, ಇಲ್ಲಿ HD ಕ್ವಾಲಿಟಿಯಲ್ಲೇ ಫಿಲ್ಮ್ ಲಭ್ಯ ಇದೆ ಅಂತ ಹೇಳಿ ನೀವೇ ಹೇಳಿದ್ರಿ. ಹಾಗಾದ್ರೆ ಇದನ್ನ ಮುಂದಿನ ದಿನಗಳಲ್ಲಿ OTT ಪ್ಲಾಟ್ಫಾರ್ಮ್ಗಳಿಗೂ ಕೂಡ ಸೇಲ್ ಮಾಡಬೇಕಾಗತ್ತೆ. ಈಗ ಇಷ್ಟು ಫ್ರೀಯಾಗಿ ಬೇರೆ ಕಡೆನೇ ಫೇಸ್ಬುಕ್ಗಳಲ್ಲಿ, ಬೇರೆ ಸೋಷಿಯಲ್ ಮೀಡಿಯಾದಲ್ಲಿಯೇ ಒಳ್ಳೆ ಕ್ವಾಲಿಟಿ ಸಿಗ್ತಾ ಇದೆ ಅಂತಂದ್ರೆ OTTಯಲ್ಲಿ ಇದು ಯಾವ ರೀತಿಯಾಗಿ ಲಾಭ ಆಗತ್ತೆ? OTTಗೆ ಖರೀದಿ ಆಗೋದಕ್ಕೆ ಇದು ಹೊಡೆತ ಬೀಳಲ್ವಾ ಹಾಗಾದ್ರೆ? ಇದು ನಷ್ಟದ ವಿಚಾರ ಅಂತಲೇ ಹೇಳ್ಬೋದು. ನೀವು ಹೇಳ್ದಂಗೆ ನಾನು ಹೇಳ್ದಾಗಲೇ ತುಂಬ ಕ್ವಾಲಿಟಿ ಅಂತ ನೋಡ್ತಾ ಇದ್ದರೆ ಯಾವುದು ಒಂದು ಸ್ವಲ್ಪನೂ ಏರುಪೇರಿಲ್ಲ. ತುಂಬ ಅದ್ಭುತವಾಗಿರುವಂಥ ಕ್ವಾಲಿಟಿಯ ಚಿತ್ರಣವೇ ಈಗ ನಮಗೆ ಕಂಡು ಬಂದಿದ್ದು. ನಾನು ಕೂಡ ಅದನ್ನು ಗಮನಿಸ್ಕೊಂಡು ಬಂದೆ ಇವಾಗ ನೋಡಿ. ಬಹಳ ನೋವಿನ ಸಂಗತಿ, ಬಹಳ ಬೇಸರ ಆಯಿತು. 100% ಈಗ ಟಾಕ್ಸಿಕ್ ಅಂತ ಬಂದಾಗ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಏನೋ ತುಂಬ ಒಂದಷ್ಟು ಜನ ಈ ಸಿನಿಮಾನ ಸ್ವೀಕರಿಸಿದ್ದಾರೆ, ಅದರಲ್ಲೂ ಜೆನ್ಸಿಗಳು ತುಂಬ ಇಷ್ಟಪಟ್ಟಿದ್ದಾರೆ. ಆದರೆ ಒಂದು ಹಿರಿಯ ವಯಸ್ಸಿನ ಅವರಿಗೆ ಸ್ವಲ್ಪ ಮುಜುಗರ ತಂದ ಹಿನ್ನೆಲೆಯಲ್ಲಿ ಅಟ್ಲೀಸ್ಟ್ ನಾವು OTTಗೆ ಸೇಲ್ ಮಾಡ್ಕೊಳ್ಳೋಣಪ್ಪ, ಇನ್ನೊಂದೆಲ್ಲೋ ನಾವು ಮಾತುಕತೆಯಾಗಿ ಬಿಸ್ನೆಸ್ ಮಾಡ್ಕೊಳ್ಳೋಣ ಅಂತ ಇದ್ದಂತಹ ಪ್ರೊಡ್ಯೂಸರ್ಗಳಿಗೆ ಇದೊಂಥರ ಸಂಕಷ್ಟ ಅಂತಲೇ ಅನಿಸ್ಬೋದು. ಯಾಕಂದರೆ ನೀವೀಗ ಆಲ್ರೆಡಿ OTTಗೆ ಬರೋ ಮುಂಚೆನೇ ನಿಮಗೆ ಮೊಬೈಲ್ಗಳಲ್ಲಿ ಸಿನಿಮಾ ಸಿಗ್ತಾ ಇದೆ ಅಂದರೆ 100 ಅಲ್ಲ 200% ಇದು ಅವ್ರಿಗೆ ನಷ್ಟನೇ ಹೌದು. ಇದರಿಂದ ಹೊಡೆತ ಬೀಳುತ್ತೆ ಹೌದು ಕೂಡ. ಇದು ನೋಡಿ, ಈಗ ನಾನು ಆಗಲೇ ಹೇಳ್ತಾ ಇದ್ದೆ, ಕ್ವಾಲಿಟಿ ವೈಸ್ HD ಕ್ವಾಲಿಟಿನೇ ಇರೋದು. ಹೆಂಗೆ ರೆಕಾರ್ಡ್ ಮಾಡಿದ್ರು ಅಂದರೆ ಇದನ್ನು ನಾವು ಅರ್ಥ ಮಾಡ್ಕೋಬೇಕೇನಪ್ಪ ಅಂತ ಹೇಳಿದ್ರೆ ಸುನಿಧಿ, ಇದು ಬಹಳ ಪ್ಲ್ಯಾನಿಂಗಲ್ಲೇ ಮಾಡಿರುವಂಥದ್ದು. ಬಹಳ ಪ್ಲ್ಯಾನ್ ಮಾಡಿಕೊಂಡೇ ಈ ರೀತಿ ನಾವು ಪೈರಸಿ ಮಾಡಬೇಕು, ಇದನ್ನು ರೆಕಾರ್ಡ್ ಮಾಡ್ಕೋಬೇಕು ಅಂತ ಹೇಳಿ ಬಹಳ ಪ್ಲ್ಯಾನ್ ಮಾಡೇ ಇದನ್ನು ಮಾಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಇಡೀ ಚಿತ್ರತಂಡ ಈ ಹಿನ್ನೆಲೆಯಲ್ಲಿ ಹೇಗೆ ರಿಯಾಕ್ಟ್ ಮಾಡುತ್ತೆ, ಯಾವ ರೀತಿ ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ಮುಂದಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕು. ರಾಕಿಂಗ್ ಸ್ಟಾರ್ ಯಶ್ ಅಂತ ಬಂದಾಗ ₹300 ಹಿಡ್ಕೊಂಡು ಇಂಡಸ್ಟ್ರಿಗೆ ಬಂದವರು, ಕೇವಲ ₹300 ಹಿಡ್ಕೊಂಡು ಬಂದಂತಹ ನಮ್ಮ ಕನ್ನಡದ ನೆಲದ ಮಣ್ಣಿನ ಹೆಮ್ಮೆಯ ನಟ. ಇವತ್ತು ಬೇರೆ ಭಾಷೆಗಳಲ್ಲಿ, ವಿದೇಶಗಳಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಅವರನ್ನ ಹಾಡು ಹೊಗಳ್ತಾರೆ, ಅಲ್ಲಿನ ಜನ ಇವರ ಸಿನಿಮಾಗಳನ್ನು ಮೆಚ್ಕೊಳ್ತಾರೆ, ಅವರನ್ನು ನಮ್ಮವರು ಅಂತ ಹೇಳಿ ಅಪ್ಕೊಳ್ತಾರೆ ಅಂತ ಬಂದಾಗ ಸೊ ಅವರ ಎಫರ್ಟ್ ಹೇಗಿರ್ಬೋದು. ಈ ಸಿನಿಮಾಗೂ ಕೂಡ ಮನೆ, ಫ್ಯಾಮಿಲಿ, ಮಕ್ಕಳು ಅಂತ ಎಲ್ಲವರನ್ನು ದೂರ ಇಟ್ಟು ಸಿನಿಮಾಗಾಗಿ ದುಡಿದಿದ್ದಾರೆ. ನಮ್ಮವರನ್ನು ನಾವೇ ಬೆಳೆಸೋದು ಬಿಟ್ಟು ನಮ್ಮವರನ್ನು ನಾವೇ ತುಳಿಯುವಂಥ ಪ್ರಯತ್ನವನ್ನು ನಾವು ಇಲ್ಲಿ ಮಾಡ್ತಿದ್ದೀವಿ ಅನ್ನೋದನ್ನು ಕೂಡ ನಾವಿಲ್ಲಿ ಗಮನ ಇಟ್ಕೋಬೇಕಾಗುತ್ತೆ. ನಾವು ಗಮನಿಸ್ತಾ ಇದ್ವಿ, ಬೇರೆ ಭಾಷೆಯ ಸಿನಿಮಾಗಳಿಗೆ ನಾವು ಆದ್ಯತೆ ಕೊಡ್ತೀವಿ, ಬೇರೆ ಭಾಷೆಯ ಸಿನಿಮಾಗಳನ್ನು ನಾವು ನಮ್ಮ ಮನೆಯಲ್ಲಿ ಕೂತ್ಕೊಂಡು ನೋಡ್ತೀವಿ ಅಥವಾ ಥಿಯೇಟ್ರಿಗೆ ಹೋಗಿ ಸಂಭ್ರಮಿಸ್ತೀವಿ. ಅವರು ಆ ಸ್ಟಾರ್ಗಳನ್ನು ನಾವು ಬೆಳೆಸೋ ರೀತಿಯಲ್ಲಿ ಕೆಲಸ ಮಾಡ್ತೀವಿ. ನಮ್ಮದೇ ನಟ ಯಾವುದೋ ರೀತಿ ಒಂದು ಕೆಲಸವನ್ನು ಮಾಡಿದ್ದಾರೆ, ಏನೋ ಒಂದು ಹೊಸ ಪ್ರಯತ್ನವನ್ನು ಮಾಡಿದ್ದಾರೆ ಅನ್ನುವಾಗ ನಾವು ಒಪ್ಕೊಳ್ಬೇಕಾಗುತ್ತೆ. ಇಷ್ಟೆಲ್ಲ ಬ್ಯಾಡ್ ರಿವ್ಯೂಗಳ ನಡುವೆ ಇದೀಗ ಪೈರಸಿ ಕಾಟ ಕೂಡ ಎದುರಾಗಿರೋದು ಇದೊಂಥರ ಇಡೀ ಚಿತ್ರತಂಡಕ್ಕೆ ಸಂಕಷ್ಟ, ಅಂದರೆ ದೊಡ್ಡ ಮಟ್ಟದ ಸಂಕಷ್ಟ ಅನ್ನೋದರಲ್ಲಿ ಅನುಮಾನವೇ ಇಲ್ಲ. ಇದನ್ನು ಹೇಗೆ ನಿಭಾಯಿಸ್ಕೊಳ್ತಾರೆ, ಯಾರು ಆ ಕಿಡಿಗೇಡಿ,
ಹೆಂಗೆ ಮಾಡ್ದ, ಹೆಂಗೆ ಹರಿಬಿಟ್ಟ, ಅದ್ರ ಹಿಂದೆ ಇರುವವರು ಯಾರು, ಇದರ ಹಿಂದೆ ಎಷ್ಟು ದೊಡ್ಡ ಮಟ್ಟದ ತಂಡ ಇದೆ, ಇದೆಲ್ಲವನ್ನು ಕೂಡ ಫೈಂಡ್ ಔಟ್ ಮಾಡುವಂಥ ಕೆಲಸ ಮುಂದಿನ ದಿನಗಳಲ್ಲಿ ಆಗಲೇಬೇಕು. ನಮ್ಮ ಇಡೀ ಕನ್ನಡ ಸಿನಿಮಾ ಇಂಡಸ್ಟ್ರಿ ಬಗ್ಗೆ ಮಾತಾಡೋದಾದ್ರೆ, ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿ ಈಗಾಗಲೇ ಬಹಳ ನಷ್ಟದಲ್ಲಿದೆ. ಯಾವ ಸಿನಿಮಾಗಳು ಕೂಡ ಓಡಾಡ್ತಿಲ್ಲ. ಸಿನಿಮಾಗಳನ್ನೇ ನಂಬಿ ಬದುಕ್ತಿರುವಂಥವರೆಲ್ಲರೂ ಕೂಡ ಬೀದಿ ಪಾಲಾಗಿದ್ದಾರೆ. ಸೊ ಬಂದಂಥ ಯಾವುದೋ ಒಂದು ದೊಡ್ಡ ಬಜೆಟ್ನ ಸಿನಿಮಾವು ಕೂಡ ಪೈರಸಿ ಕಾಟಕ್ಕೆ ಅಥವಾ ಕೆಟ್ಟದಾಗಿ ರಿವ್ಯೂ ಮಾಡೋರಿಗೆ ಅವರ ಕಣ್ಣಿಗೆ ಬೀಳ್ತಾ ಇದೆ ಅಂತಂದ್ರೆ, ಸೊ ಇದು ದೊಡ್ಡ ಒಂದು ದುರಂತನೇ ಅಂತಾನೆ ಹೇಳಬಹುದು. ಸುನಿಧಿ, ಧನ್ಯವಾದಗಳು ಯಶೋಧ ನಿಮ್ಮೆಲ್ಲ ಮಾಹಿತಿಗಾಗಿ.